ಈ ಬಗ್ಗೆ ಮಾತಾಡೋಕ್ಕೂ ನಮಗೂ ಸಹ ಬೇಜಾರಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ಇಲ್ಲಿ ಚಂದನ್ ಮತ್ತು ನಿವೇದಿತಾ ಕೂಡ ಹೇಳ್ಕೊಂಡಿದ್ದಾರೆ. ಇನ್ನು ಚಂದನ್ ಅವರು ಒಂದು ನೇರವಾಗಿ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ತಮ್ಮ ಬೆಡ್ರೂಮ್ ವಿಷಯನೂ ಸಹ ಇಲ್ಲಿ ಹೇಳಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಇಬ್ಬರು ಕೂಡ ಬಿಗ್ ಬಾಸ್ನಲ್ಲಿ ಪರಿಚಯವಾದಂಥವ್ರು. ಇಬ್ಬರು ಕೂಡ ಪರಿಚಯ ಆದ ನಂತರ ಅಲ್ಲಿಂದ ಪ್ರೀತಿ ಮಾಡಿ ನಂತರ ಬಂದು ಮೈಸೂರು ದಸರಾದಲ್ಲಿ ಒಂದು ಕಾಂಟ್ರವರ್ಸಿನ ಕೂಡ ಮಾಡಿಕೊಂಡು ನಂತರ 2020ರಲ್ಲಿ ಮದುವೆನೂ ಕೂಡ ಆದರು. ಸದ್ಯ ಈಗ 4 ವರ್ಷ ದಾಂಪತ್ಯ ಜೀವನಕ್ಕೆ ಸದ್ಯ ಒಬ್ಬ ಕನ್ನಡದ ಒಬ್ಬ ಖ್ಯಾತ ನಟರಾದಂಥ ಸೃಜನ್ ಲೋಕೇಶ್ ಅವರು ಮಧ್ಯೆ ಬಂದಿದ್ದಾರೆ. ಇದೇ ಕಾರಣಕ್ಕಾಗಿ ಡೈವರ್ಸ್ ಪಡೆದುಕೊಂಡಿದ್ದಾರೆ ಅಂತ ಸಾಕಷ್ಟು ಸುದ್ದಿ ಕೂಡ ಹರಿದಾಡಿತ್ತು. ಅದೆಷ್ಟು ಸತ್ಯವೋ ಗೊತ್ತಿಲ್ಲ. ಆದರೆ ಚಂದನ್ ಅವರು ಒಂದು ಮಾತನ್ನು ನೇರವಾಗಿ ಹೇಳಿದ್ದಾರೆ. ಸತತವಾಗಿ ನಾವು ಈಗಾಗಲೇ 1 ವರ್ಷದಿಂದ ಅವಳ ಮನೆಯಲ್ಲಿ ನಾನು ನನ್ನ ಮನೆಯಲ್ಲಿ ದೂರ ಇದ್ದೇವೆ. ಏನೋ 2 ವರ್ಷಗಳ ಕಾಲ ನಮ್ಮ ಮಧ್ಯೆ ಗಂಡ ಹೆಂಡತಿ ಸಂಬಂಧ ಬೆಡ್ರೂಮ್ನಲ್ಲಿ ಯಾವುದೂ ಕೂಡ ನಡೆದೇ ಇಲ್ಲ. ನಾವಿಬ್ಬರು ಕೂಡ ಪರಸ್ಪರ ದೂರನೇ ಆಗಿಬಿಟ್ಟಿದ್ದೀವಿ. ಈ ಥರ ಇರಬೇಕಾದ್ರೆ ಒಪ್ಪಿಗೆ ಇದ್ರಂಥ ಸಂಸಾರ ಮಾಡೋದಕ್ಕಿಂತ ಬಲವಂತ ಸಂಸಾರ ಮಾಡೋದು ಇಷ್ಟ ಇಲ್ಲ. ಅದೇ ಕಾರಣಕ್ಕಾಗಿ ನಾವಿಬ್ಬರು ಮಾತಾಡಿಕೊಂಡು ವಿಚ್ಛೇದನವನ್ನು ಪಡೆದುಕೊಂಡಿದ್ದೇವೆ. ಇದಕ್ಕೆ ಆ ನಟ ಕಾರಣ ಈ ನಟ ಕಾರಣ ಅಂತ ಎಲ್ಲ ಸರಿಬಸ್ಬೇಡಿ. ನಮ್ಮ ವೈಯಕ್ತಿಕ ಕಾರಣಗಳಿಂದಲೇ ನಾವು ದೂರ ಆಗಿದ್ದು ಅಂತೇಳಿ ಇಲ್ಲಿ ಚಂದನ್ ಮತ್ತು ನಿವೇದಿತಾ ಗೌಡ ಸ್ಪಷ್ಟನೆಯನ್ನು